ಅಶ್ವಬೇಗ ನ್ಯೂಸ್ಗೆ ಸ್ವಾಗತ. ನಾನು ಸಾಹಿತ್ಯ. ಎಲ್ಲರೂ ಕೂಡ ಗಮನಿಸಿರ್ತೀರ, ಕಬ್ಬು ಬೆಳೆಗಾರರು ಸದ್ಯಕ್ಕೆ 7 ರಿಂದ 8 ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಹೋರಾಟಕ್ಕೆ ಯಾರು ಕೂಡ ಸರಿಯಾಗಿ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಒಂದು ಕಡೆ ಸರ್ಕಾರದ ಸರಿಯಾದ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ರಾಜಕಾರಣಿಯನ್ನ ಅಥವಾ ರಾಜಕೀಯವನ್ನು ಹೊರತುಪಡಿಸಿ ನೋಡಿದ್ರೆ ನಮ್ಮ ಸ್ಯಾಂಡಲ್ವುಡ್ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ನೀವು ಗಮನಿಸಬಹುದು, ಸ್ಯಾಂಡಲ್ವುಡ್ ನಲ್ಲಿ ಹಿಂದೆ ಇದ್ದಂತಹ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿ ಒಂದು ರೈತರ ಪರವಾಗಿ ನಿಲ್ತಾ ಇದ್ರು, ಕನ್ನಡ ಪರ ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಇದು ಮರೀಚಿಕೆ ಆಗ್ಬಿಟ್ಟಿದೆ. ಕೇವಲ ಸ್ಯಾಂಡಲ್ವುಡ್ ಯಾವ ರೀತಿ ಆಗಿದೆ ಅಂತಂದ್ರೆ ಸಿನಿಮಾಗೆ ಸೀಮಿತ ಆಗಿದೆ, ಥಿಯೇಟರ್ ವಿಚಾರಕ್ಕೆ ಸೀಮಿತ ಆಗಿದೆ, ಡಬ್ಬಿಂಗ್ ವಿಚಾರಕ್ಕೆ ಸೀಮಿತ ಆಗಿದೆಯ ವಿನಃ ಇಲ್ಲಿ ಹೋರಾಟಗಾರರು ಏನ್ ಮಾಡ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಏನು, ರೈತರು ನಮ್ಮ ಅನ್ನದಾತರು ರಾತ್ರಿ ಅನ್ನದೆ ಹಗಲೆನ್ನದೆ ಊಟ ನಿದ್ದೆ ಎಲ್ಲವನ್ನು ಕೂಡ ಬಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ನಟ ಆಗ್ಲಿ ನಟಿ ಆಗ್ಲಿ ಕಲಾವಿದರಾಗ್ಲಿ ಯಾರು ಕೂಡ ಹೋಗಿ ಸ್ಪಂದನೆಯನ್ನು ಕೂಡ ಕೊಟ್ಟಿಲ್ಲ. ಸ್ಪಂದನೆ ಇರಲಿ ಸ್ವಾಮಿ, ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಬಹುದಾಗಿತ್ತು. ಈ ರೀತಿ ಹೋರಾಟ ಮಾಡ್ತಿದ್ದಾರೆ, ಸರ್ಕಾರ ಕೂಡಲೇ ಕ್ರಮವನ್ನ ಜರುಗಿಸಬೇಕಾಗುತ್ತೆ ಅಥವಾ ಏನಾದ್ರು ಒಂದು ಸ್ಪಂದನೆಯನ್ನ ಕೊಡಬೇಕು ರೈತರಿಗೆ ಅಂತ ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಬಹುದಾಗಿತ್ತಲ್ಲ. ಆದ್ರೆ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ನಿಮ್ಗೆ ಏನಾದ್ರೂ ಸಿನಿಮಾ ಪ್ರಮೋಷನ್ ಬೇಕು ಅಂತಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗ್ತೀರಾ, ಅಲ್ಲಿ ಸಿನಿಮಾ ಪ್ರಮೋಷನ್ ಮಾಡ್ತೀರಾ. ಸಿನಿಮಾವನ್ನ ಹೊರತುಪಡಿಸಿ ಆಯ್ತು, ನಿಮ್ಗೇನಾದ್ರೂ ಒಳ್ಳೇದಾಗಬೇಕು ಅಥವಾ ಏನಾದ್ರೂ ಸಿನಿಮಾದಲ್ಲಿ ಯಶಸ್ಸನ್ನ ಗಳಿಸ್ಬೇಕಂತ ಅಂದ್ರೆ ರೈತರು ಬೇಕಾಗತ್ತೆ. ಯಾಕೆಂದ್ರೆ ರೈತರ ಪಾತ್ರವನ್ನ ನಿರ್ವಹಿಸಿ ಸಿನಿಮಾ ಸಕ್ಸಸ್ಗಳಾಗಿದ್ದಾವೆ. ಎಷ್ಟು ಸಿನಿಮಾಗಳು ಬೇಕು ಹೇಳಿ ನಿಮ್ಗೆ? ಯಾರು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತುವ ಕೆಲಸ ಮಾಡ್ತಾ ಇಲ್ಲ. ಸಿನಿಮಾದಲ್ಲಿ ಆದ್ರೆ ಮಾತ್ರ ಸಮಸ್ಯೆ. ಸಿನಿಮಾದಲ್ಲಿ ರೈತರ ಪಾತ್ರವನ್ನು ಹಾಕೊಂಡು ಒಳ್ಳೊಳ್ಳೆ ಡೈಲಾಗ್ ಹೊಡಿತೀರಾ. ನಾವು ನೆಲ ಜಲ ನಾಡು ನುಡಿ ಅಂತ ಬಂದ್ರೆ ನಮ್ಮ ಪ್ರಾಣ ಕೂಡ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ, ಪ್ರತಿ ಬಾರಿಯೂ ಕೂಡ ನಾವು ರೈತರ ಪರ ಧ್ವನಿ ಎತ್ತುತ್ತೀವಿ ಅಂತ ಸಿನಿಮಾದಲ್ಲಿ ಡೈಲಾಗ್ ಹೊಡಿತಿರಲ್ಲ. ಆದ್ರೆ ಈಗ ಎಲ್ಲೋಯ್ತು ನಿಮ್ ಡೈಲಾಗು? ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಂಡು, ಈಗ ರೈತರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ನೀವು ಸಮಸ್ಯೆನ ಬಗೆಹರಿಸಿ ಅಂತ ಕೇಳ್ತಾ ಇಲ್ಲ, ರೈತರ ಪರವಾಗಿ ಧ್ವನಿ ಎತ್ತಿ. ಆಗ ಎಲ್ಲರೂ ಕೂಡ ರೈತರ ಪರವಾಗಿ ಧ್ವನಿ ಎತ್ತಿದ್ರೆ ಆಗ ಈ ಒಂದು ಸಮಸ್ಯೆ ಸರಿ ಆಗಬಹುದು. ಯಾರಿಗೆ ಗೊತ್ತಿದೆ, ಸರಿ ಆಗಬಹುದು. ಎಲ್ಲೂ ಕೂಡ ನಾವು ಯಾವ ನಟ ಆಗಿರಬಹುದು, ನಟಿ ಆಗಿರಬಹುದು ಅಥವಾ ಕಲಾವಿದರಾಗಿರ್ಬಹುದು ಅವರಿಗೆ ತೇಜೋವಧೆ ಮಾಡ್ಲಿಕ್ಕೆ ಅಂತ ನಾವು ಈ ಒಂದು ಸ್ಟೋರಿಯನ್ನ ಹೇಳ್ತಾ ಇಲ್ಲ ಅಥವಾ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ. ಈಗಲಾದ್ರೂ ನಮ್ಮ ಸ್ಯಾಂಡಲ್ವುಡ್ ಬಹಳ ಮೇರು ನಟರು ಅಂತ ಅನ್ನಿಸ್ಕೊಂಡಿದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ರೆ ನಮ್ಮ ರೈತರ ಹೋರಾಟ ಕೂಡ ಸಕ್ಸಸ್ ಆಗುತ್ತೆ. ನಮ್ಮ ರೈತರಿಗೂ ಕೂಡ ನಾವು ಒಂದು ರೀತಿಯ ಬೆಂಬಲವನ್ನ ಕೊಟ್ಟಂತ ಆಗುತ್ತೆ. ಸಿನಿಮಾದಲ್ಲಿ ಕೇವಲ ಡೈಲಾಗ್ ಹೊಡಿಬೇಡಿ, ನೆಲ ಜಲ ಭಾಷೆ ನಾಡು ನುಡಿ ರೈತರು ಈ ರೀತಿಯಾಗಿ ಡೈಲಾಗ್ ಹೊಡಿಯುವ ಬದಲು ಈಗಲಾದ್ರೂ ಎಚ್ಚೆತ್ಕೊಂಡು ರೈತರ ಬೆಂಬಲವಾಗಿ ಸ್ಯಾಂಡಲ್ವುಡ್ ಈಗ ನಿಲ್ಲಬೇಕಾಗಿದೆ.